ಸರಿ, ಏನ್ ಕೇಳಿಸ್ತಾ ಇಲ್ಲ ಇದ? ಕೇಳಿಸ್ತಾ ಇಲ್ಲ. ಶ್ರೀಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. 32ನೇ ಪದ್ಯ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲರಸುರರನು ಸಂಹರಿಸಿ ಚಕ್ರವ ಬಿಸುಟು ಯೌವನ ಕಾಲದಲ್ಲಿ ಆ ಪಾಂಡುಸುತರಿಂದ ವಸುಮತಿಯ ಭಾರವನು ಉಳಿಹಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮನ ನವರತ. ಅಂದ್ರೆ ಪರಮಾತ್ಮ ಕೃಷ್ಣಾವತಾರದಲ್ಲಿ ಮಾಡಿದ ವಿಚಾರಗಳನ್ನ ಗುರುಗಳು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲವು ಅಸುರರನ್ನ ಚಕ್ರವನ್ನ ಪ್ರಯೋಗಿಸಿದೆ, ಸಂಹರಿಸಿದೆ. ಪರಮಾತ್ಮ ತಾನು ಶಿಶುವಾಗಿ ಇರುವಾಗಲೂ ಅಸುರರನ್ನ ಕೊಲ್ಲೋದಕ್ಕಾಗಿ ಚಕ್ರವನ್ನ ಪ್ರಯೋಗ ಮಾಡಿ ಸಂಹಾರ ಮಾಡಿದೆ. ಮುಂದೆ ಯೌವನ ಕಾಲದಲ್ಲಿಯೂ ಪರಮಾತ್ಮ ಬೆಳೆದು ಯೌವನ ಕಾಲದಲ್ಲಿ ಇರುವಾಗಲೂ ಅಸುರರನ್ನ ಸಂಹಾರ ಮಾಡಿದೆ. ಮುಂದೆ ಪಾಂಡುಪುತ್ರರಾದ ಭೀಮಾರ್ಜುನರಿಂದ ಭೂಮಿಯ ಭಾರವನ್ನು ಇಳಿಸಿ ಅಂತ ಪದ, ಇಳುಹಿ ಅಂತ ಇದೆ, ಇಳಿಸಿ ಸಾಹಸವನ್ನು ಮೆರೆದವನಾದೆ ಅಂತ ನೀನು 3 ಲೋಕಗಳನ್ನೆಲ್ಲ ಮೆಚ್ಚಿಸಿದೆ. ಅಂತ ಸ್ವಾಮಿ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಪ್ರಾರ್ಥನೆ. ಅಂದ್ರೆ ಇಲ್ಲಿ ಒಂದು ಮಾತು ನಾವು ಗಮನಿಸಬೇಕು. ದೇವರಿಗೆ ಈ ಮಗುವಾಗೋದು, ಈ ಯೌವನ ಬರೋದು, ಇನ್ನು ದೊಡ್ಡವರಾಗೋದು ಈ ರೀತಿಯಾಗೆಲ್ಲ ಇರುತ್ತದಾ ಹಾಗೆ ಅಂತ. ಅದು ಪಾಂಚಭೌತಿಕ ಶರೀರ, ಆಹಾರ ಬೀಳ್ತಾ 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 ಬೆಳೀತದೆ. ಇದು ಲೋಕದಲ್ಲಿ ಮನುಷ್ಯರು ಈ ರೀತಿಯಾಗಿ ಇರ್ತಾರೆ. ಆದರೆ ಪರಮಾತ್ಮನಿಗೆ ಹೀಗುಂಟೆ ಹಾಗೆಂದರೆ ಆಚಾರ್ಯರು ಅದಕ್ಕೆ ಈ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ ಆರಂಭದ ಶ್ಲೋಕ ನಾವು ಗಮನಿಸಿದರೆ ಗೊತ್ತಾಗ್ತದೆ. ರಾಮಚಂದ್ರ ಬೆಳೆದ ಹಾಗೆ ಅಂತ, ಮಂದ ದೃಷ್ಟಿಂ ಹಾಗೆ ಅಂತ ಆಚಾರ್ಯರು ಪದ ಹಾಕ್ತಾರೆ. ದೇವರು ಬೆಳೆದ ಹಾಗೆಂದ್ರೆ ಏನರ್ಥ? ಮಂದ ಜನರ ದೃಷ್ಟಿಯಿಂದ ಅವನು ಬೆಳೆದ ಅಂತ ಅಷ್ಟೇ ಅರ್ಥ. ಆದರೆ ಪರಮಾತ್ಮ ನಿತ್ಯ ವೃದ್ಧನಾದವ, ನಿತ್ಯ ಬೆಳೆದವ. ಅವನಿಗೆ ಬೆಳವಣಿಗೆ ಎಂಬುದೇ ಇಲ್ಲ. ಅವನಿಗೆ ಬೇಕಂದ್ರೆ ಸಣ್ಣ ರೂಪ ತೆಗೆದುಕೊಳ್ಬಹುದು, ಯಾವ ಡೈಮೆನ್ಷನ್ ಅಲ್ಲೂ ಅವನು ತೆಗೆದುಕೊಳ್ಬಹುದು. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತಾರೆ ನೋಡಿ. ಅಂತಹ ಪರಮಾತ್ಮನ ರೂಪ ಆದರೂ ಕೂಡ ಅದರಿಂದ ದೇವರು ನಮ್ಮಂತೆ ಬೆಳೆದ ಅಂತ ನಮಗೂ ಕೂಡ ಇದೆ. ಶೈಶವಾವಸ್ಥೆ, ಯೌವನಾವಸ್ಥೆ, ವಾರ್ಧಕ್ಯ ಅವಸ್ಥೆ, ಅದೇ ರೀತಿಯಾಗಿ ದೇವರಿಗೆ ಇದೆ ಹಾಗೆ ಅಂತ ಕೆಲವು ದಾಸರ ಪದಗಳಲ್ಲಿ ಆ ರೀತಿಯಾದ ಪ್ರಯೋಗಗಳು ಕಂಡಿರಬಹುದು. ಆದರೆ ದೇವರಿಗೆ ನಿಜವಾಗಲೂ ಕೂಡ ಆ ರೀತಿಯಾಗಿ ಇದೆ ಅಂತ ನಾವು ತಿಳ್ಕೋಬಾರ್ದು. ದೇವರು ತಾನು ಬೆಳೆದಂತೆ ತೋರಿಸಿದ ಅಷ್ಟೇ. ಮತ್ತೆ ದೇವರಿಗೆ ಯಾವ ಕಾಲದಲ್ಲೂ ಎಷ್ಟು ರೂಪವನ್ನು ಬೇಕಾದ್ರೆ ತ್ರಿವಿಕ್ರಮನಾಗಿಯೂ ಬೆಳೆಯಕ್ಕೆ ಬಲ್ಲ ಅವನು. ಎಲ್ಲಾ ರೂಪವೂ ಒಂದು ತ್ರಿವಿಕ್ರಮವೇ. ದೇವರ ರೂಪಗಳಲ್ಲಿ ಭೇದ ಇಲ್ಲ, ಸಾಮರ್ಥ್ಯ ಭೇದ ಇದೆ ಅಂತ ತಿಳಿಬೇಡಿ. ದೇವರ ರೂಪಗಳಲ್ಲಿ ಎಲ್ಲವೂ ಒಂದೇ. ಇದು ಒಂದು ನಾವು ಮನಸ್ಸಲ್ಲಿ ಇಟ್ಕೊಂಡಿರಬೇಕಾದ ಒಂದು ವಿಚಾರ ಇದು. ಇನ್ನು ಈ ಪದ್ಯದಲ್ಲಿ ಕೃಷ್ಣ ರೂಪದಲ್ಲಿ ಪರಮಾತ್ಮ ಮಾಡಿದ ಭೂಭಾರ ಹರಣದ ಕಾರ್ಯದ ವಿವರಣೆಯನ್ನ ಕೊಟ್ಟಿದ್ದಾರೆ. ಶಿಶುವಾಗಿದ್ದಾಗ ಕೃಷ್ಣ ಅನೇಕ ಅಸುರರನ್ನ ಸಂಹಾರ ಮಾಡಿದ್ದಾನೆ ಅಂತ ಭಾಗವತದಲ್ಲಿ ಪ್ರಸಿದ್ಧ. ಇದು ಶ್ರೀಕೃಷ್ಣನಿಗೆ ಬಾಲ, ಯೌವನಾದಿ ಯಾವುದೇ ಕಾರಣದಿಂದಲೂ ಶಕ್ತಿ ವ್ಯತ್ಯಾಸ, ಸಾಮರ್ಥ್ಯ ಇಲ್ಲವೆಂಬುದಕ್ಕೆ ನಿದರ್ಶನ. ಯಾಕೆ ಗುರುಗಳು ಇದನ್ನು ಹೇಳ್ತಾರೆ ಹಾಗೆಂದ್ರೆ, ನೀನು ಶಿಶುವಾಗಿದ್ದಾಗಲೂ ಸಂಹಾರ ಮಾಡಿದಿ, ಯೌವನನಾಗಿದ್ದಾಗಲೂ ಸಂಹಾರ ಮಾಡಿದಿ. ಹಂಗಂದ್ರೆ ನಿನಗೆ ಯಾವ ಅವಸ್ಥೆಯಲ್ಲಿ ಇದ್ರೂ ಕೂಡ ನಿನ್ನ ಬಲದಲ್ಲಿ, ಸಾಮರ್ಥ್ಯದಲ್ಲಿ ನಿನಗೆ ವ್ಯತ್ಯಾಸ ಇರೋದಿಲ್ಲ ಹಾಗೆಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಗುರುಗಳು ಈ ಪದವನ್ನ ಹಾಕಿದ್ದಾರೆ. ಪೂತನೆ, ಶಕಟಾಸುರ, ತೃಣಾವರ್ತ ಈ 3 ಕೂಡ ಕೃಷ್ಣ ಶಿಶುವಾಗಿದ್ದಾಗಲೇ ಹತರಾದ ಮಹಾದೈತ್ಯರು.
ಇವರಿಗೆ ವಿಶೇಷ ವರಗಳು ಸಹ ಇದ್ದ ವಿವರ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಸ್ವಭಾವತಃ ಅಸುರರು ವಯಸ್ಸಿನಲ್ಲಿ ಹಿರಿಯರು, ಅಸುರರು ಏಜ್ನಲ್ಲಿ ದೊಡ್ಡವರಾಗಿರ್ತಾರೆ. ಆದರೆ ವರದ ಬಲ ರಕ್ಷಣೆ ಹೊಂದಿದ್ದವರು ಅಂತ ಅಸುರರನ್ನ ಶಿಶುವಾಗಿದ್ದಾಗಲೇ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಹಾಗೆಂದ್ರೆ ಅದು ಎಂಥ ವಿಲಕ್ಷಣವಾದ ಒಂದು ಕಾರ್ಯ ಎಂಬ ಅದನ್ನು ನಾವು ಮನಗಾಣಬಹುದು. ಇನ್ನು ಶಿಶುತನದಿಂದ ಯೌವನ ಬಂದಾಗ ಮಧ್ಯಕಾಲದಲ್ಲಿ ಇರುವಾಗಲೂ ಸಹ ಕೃಷ್ಣ ವತ್ಸಾಸುರ, ಅರಿಷ್ಟಾಸುರ, ವ್ಯೋಮಾಸುರ, ಕೇಶಿ ಮೊದಲಾದ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಆ ವಿಚಾರವೂ ಕೂಡ ಭಾಗವತದಲ್ಲಿ ಬಂದಿದೆ. ಇವರಲ್ಲಿ ಅತ್ಯಂತ ಮುಖ್ಯನಾದವ ಅಂದ್ರೆ ಕಂಸ. ಬ್ರಹ್ಮದೇವರ ವರದಿಂದ ಅವಧ್ಯ ಅಂತ ಎನಿಸಿಕೊಂಡವ. ಅವನನ್ನು ಶ್ರೀಕೃಷ್ಣ ಸಂಹರಿಸಿದಾಗ ಅವನ ವಯಸ್ಸು 10 ವಯಸ್ಸಲ್ಲಿ ಕೃಷ್ಣ ಕಂಸನನ್ನ ಸಂಹಾರ ಮಾಡ್ತಾನೆ. ಅಂದರೆ ಬ್ರಹ್ಮಾದಿಗಳ ವರವನ್ನ ಪಡೆದ ಅಸುರರನ್ನೆಲ್ಲ ಸಂಹಾರ ಮಾಡಬೇಕು ಅಂದ್ರೆ ಕಂಸನ ವಯಸ್ಸು 10 ವಯಸ್ಸಿನ ಒಳಗೆ ಇತ್ತು ಹಾಗೆ ಅಂತ. ಯಾಕಂದ್ರೆ ಕೊನೆಯಲ್ಲಿ ಸಂಹಾರ ಮಾಡಿದ್ದು ಕಂಸನನ್ನ. ತತ್ಪೂರ್ವದಲ್ಲೇ ಕಂಸನ ಭೃತ್ಯರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಅಂದ್ರೆ 10 ವಯಸ್ಸಿನಲ್ಲಿಗೆ ಅವನಿಗೆ ಎಷ್ಟು ಸಾಮರ್ಥ್ಯ ಇದೆಯೋ 50 ವರ್ಷ ಆದರೂ ಕೂಡ ಅವನಿಗೆ ಅಷ್ಟೇ ಸಾಮರ್ಥ್ಯ ಇದೆ ಹಾಗೆ ಅಂತ. ಇನ್ನು ಈ ಅಸುರರ ಸಂಹಾರ ಜೊತೆಗೆ ಪರಮಾತ್ಮ ಬಾಲ್ಯದಲ್ಲೇ ನಡೆಸಿದ್ದು ಯಾವುದು? ಕಾಳಿಯ ಮಥನ, ಗೋವರ್ಧನ ಉದ್ಧರಣ, ಇವೇ ಮೊದಲಾದ ಅದೇನ್ರಿ ಅಡಿಗೆ ಬೆಟ್ಟವನ್ನ ಎತ್ತೋದು ಅಂದ್ರೆ ಸಾಮಾನ್ಯನ? ಗೋವರ್ಧನ ಬೆಟ್ಟ ಸುಮಾರು 21 ಕಿಲೋಮೀಟರ್ ಉದ್ದಗಲ ಇರ್ತದಂತೆ. ಆ ಬೆಟ್ಟ ದೊಡ್ಡ ಬೆಟ್ಟ ಅದು. ಅದನ್ನ 7 ದಿವಸ ಕಿರುಬೆಟ್ಟು, ಅದಲ್ಲಿ ಎಡಗೈಯಿನ ಕಿರುಬೆಟ್ಟಿನಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಅಲಗಾಡ್ಲಿಲ್ಲವಂತೆ 7 ದಿನ ಪರ್ವತ. ಯಾರ ಮೇಲಾದ್ರು ಬಿದ್ದರೆ ಏನಾಗಬೇಕು? ಯಾರಿಗೂ ಏನೂ ಆಗಿಲ್ಲ, ಸುರಕ್ಷಿತವಾಗಿ ಇದ್ದರು ಕೃಷ್ಣನ ಸಂರಕ್ಷಣೆಯಲ್ಲಿ. ಎಷ್ಟು ಲೋಕ ವಿಲಕ್ಷಣ ಹಾಗೆ ಅಂತ ನಮಗೆ ಅನಿಸ್ತದೆ. ಆದರೆ ಈಗಿನ್ನು ಆಚಾರ್ಯರು ಹೇಳಿದ್ದನ್ನ ನೆನಪಿಸ್ಕೋಬೇಕು ನಾವು. ಪರಮಾತ್ಮನ ಶಕ್ತಿ ಅನಂತ ಶಕ್ತಿ. ಮೇರು ಪರ್ವತವನ್ನ ಹೊತ್ತವನು ಅವನೇ. ಅವನಿಗೆ ಈ ಒಂದು ಗೋವರ್ಧನ ಬೆಟ್ಟವನ್ನ ಎತ್ತಿದ್ದು ಏನೇನೇನೇನು ಅಲ್ಲ ಹಾಗೆಂತ. ಮೇರು ಪರ್ವತವನ್ನ ಎತ್ತಿದ್ದು ಏನಲ್ಲ, ಇಡೀ ಬ್ರಹ್ಮಾಂಡವನ್ನ ಎತ್ತಿದ್ದು ಏನಲ್ಲ. ಅನಂತ ಶಕ್ತಿ ಉಳ್ಳವನಿಗೆ ಇದೆಲ್ಲ ಒಂದು ಮಾತೇ ಅಲ್ಲ. ಆದರೂ ನಮಗಿಂತ ಅತೀ ಉತ್ತಮ ಸ್ಥಾನದಲ್ಲಿ ಪರಮಾತ್ಮ ಇದ್ದಾನೆ ಎಂಬ ಅದನ್ನು ಮನಗಾಣುವುದಕ್ಕಾಗಿ ನಮ್ಮಿಂದ ಆಗದೇ ಇರುವ ಕಾರ್ಯಗಳನ್ನ ಕೆಲವು ಪರಮಾತ್ಮ ತಾನು ಮಾಡಿ ತೋರಿಸಿದ್ದಾನೆ ಅಷ್ಟೇ ಹೊರತು ಅಷ್ಟೇ ಅವನಿಗೆ ಸಾಮರ್ಥ್ಯ ಅಂತ ನಾವು ತಿಳಿಯಬಾರದು ಹಾಗೆಂತ. ಇನ್ನು ಯೌವನ ಕಾಲದಲ್ಲಿ ಕೃಷ್ಣ ಜರಾಸಂಧರನ್ನು ಅವನ 18 ಬಾರಿ ನಿನ್ನ ನೋಡಿದ್ದೀವಿ, 23 ಅಕ್ಷೋಹಿಣಿ ಸೈನ್ಯ ಕರೆದುಕೊಂಡು ಬಂದಿದ್ದ. ಅದೆಲ್ಲವನ್ನು ಕೂಡ ಸಂಹಾರ ಮಾಡ್ತಾನೆ. ನರಕಾಸುರ ಮೊದಲಾದವರನ್ನ ಸಂಹಾರ ಮಾಡ್ತಾನೆ. ಸ್ವರ್ಗಲೋಕಕ್ಕೆ ತೆರಳಿ ಇಂದ್ರಾದಿ ಲೋಕಗಳನ್ನು ಪರಾಭವಗೊಳಿಸ್ತಾನೆ. ಪಾರಿಜಾತ ವೃಕ್ಷವನ್ನ ತಂದು ದ್ವಾರಕೆಯಲ್ಲಿ ಇಡ್ತಾನೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಅದು ಯೌವನಾಕಾರದಲ್ಲಿ ಮಾಡಿದ್ದು ಹಾಗೆ ಅಂತ. ಇನ್ನು ಮುಂದೆ ಭೀಮಾರ್ಜುನರಿಂದ ಪಾಂಡವರ ಮೂಲಕ ರಾಜಸೂಯಾಗದ ಪ್ರಸಂಗದಲ್ಲಿ 4 ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿ ಅಸಂಖ್ಯ ಅಸುರರನ್ನ ಪರಮಾತ್ಮ ಭೀಮಾರ್ಜುನರ ಮೂಲಕ ನಾಶಪಡಿಸಿದ. ಅಲ್ಲಿ ಪ್ರಸಿದ್ಧರು ಅಂದ್ರೆ ದುರ್ಯೋಧನಾದಿಗಳು. ದುರ್ಯೋಧನಾದಿ ಮಹಾದೈತ್ಯರನ್ನು ಭೀಮನಿಂದಲೂ, ಜಯದ್ರಥ ಮೊದಲಾದವರನ್ನ ಅರ್ಜುನನಿಂದಲೂ ಪರಮಾತ್ಮ ನಾಶಪಡಿಸಿದ ಹಾಗೆ ಅಂತ. ಪಾಂಡವರ ಮೂಲಕ ಪರಮಾತ್ಮ ಭೂಭಾರ ಹರಣ ಮಾಡಿದರೂ ಕೂಡ ಚಕ್ರವನ್ನ ಪ್ರಯೋಗಿಸಲಿಲ್ಲ ಎಂಬುದು ಮುಖ್ಯ ಇಲ್ಲಿ. ಚಕ್ರವೇ ಬಿಸುಟ ಅಂತ ಇಲ್ಲಿಯ ಮಾತು ಅತ್ಯಂತ ಗಮನಾರ್ಹವಾದದ್ದು ಅಂತಾರೆ ಗುರುಗಳು. ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರ ಮೊದಲಾದ ಆಯುಧಗಳನ್ನು ಹಿಡಿಯದೆ ಸಾರಥಿಯಾಗಿ ಅರ್ಜುನ ರಥದಲ್ಲಿ ಕುಳಿತು ಯುದ್ಧವನ್ನ ನಡೆಸಿದ. ಭೀಮಾರ್ಜುನ ಮುಖಾಂತರ ಮಾಡಿಸಿದ. ಇದೇ ಅವನ ಅಗಾಧವಾದ ಸಾಮರ್ಥ್ಯಕ್ಕೆ ನಿದರ್ಶನ ನೋಡಿ. ಚಕ್ರ ಇಲ್ಲದೆ ಪಾಪ ದೇವರಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವು ಡೌಟ್ ಪಡ್ಬೋದು. ಅದು ನಮಗೂ ಅಂತ ಚಕ್ರ ಸಿಕ್ಕಿದ್ರೆ ನಾವು ಮಾಡ್ತೀವಿ, ದೇವ್ರದ್ದು ಏನು ದೊಡ್ಡಸ್ತಿಗೆ ಹಾಗೆ ಅಂತ ನಮಗೆ ಒಂದು ಬುದ್ಧಿ ಬರ್ಬೋದು.
ಅದಕ್ಕೆ ಚಕ್ರ ಇರ್ಬೋದು, ಗದೆ ಇರ್ಬೋದು, ನಾವು ಸಾಮಾನ್ಯ ನಮ್ಮಲ್ಲಿ ಪ್ರಶ್ನೆ ಬರುತ್ತದೆ ನೋಡಿ. ಅದು ಅವ್ರೇನ್ರಿ ದೇವತೆಗಳು ಮಾಡ್ತಾರೆ, ನಮ್ಮ ಪಾಡಿ ಏನು ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ ನೋಡಿ. ಅದೇ ತರ ದೇವ್ರಿಗೆ ಏನ್ರಿ ಚಕ್ರ ಇದೆ ಮಾಡ್ತಾನೆ, ಗದಾಯುಧ ಇದೆ ಮಾಡ್ತಾನೆ, ನಮಗೇನು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ದೇವರು ಪರಮಾತ್ಮ ಮಾಡಿ ತೋರಿಸಿದ್ದು. ಮಹಾಭಾರತ ಯುದ್ಧದಲ್ಲಿ ಯಾವ ಒಂದು ಚಕ್ರ ಹಿಡಿದಿಲ್ಲ, ಯಾವ ಗದೆ ಹಿಡಿದಿಲ್ಲ, ಆದರೂ ಪಾಂಡವರಿಗೆ ಗೆಲುವು ಬರುವಂತೆ ಮಾಡಿದ ಹಾಗೆಂಬ ಅದು ಗಮನಾರ್ಹ ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ದೇವರು ಸ್ವರಮಣ, ಸ್ವಶಕ್ತ, ಎಲ್ಲವೂ ತನ್ನಲ್ಲೇ ಇದೆ ದೇವರಿಗೆ ಮತ್ತೊಂದರ ಎತ್ರ ತ್ರಿಸರ್ಗೋ ಮೃಷ ಅಂತ ಭಾಗವತ ಅದನ್ನೇ ಹೇಳ್ತಾ ಇದೆ. ದೇವರಿಗೆ ಇದು ಯಾವುದು ಬೇಕಾಗಿಲ್ಲ ಅಂತ ತ್ರಿಜಗದ್ ವಂದ್ಯ ಅಂತ ಆಗಿದ್ದಾನೆ ಹಾಗೆ ಅಂತ. ಈ ರೀತಿಯಾಗಿ ಭೂಮಿಯ ಭಾರವನ್ನ ಪರಮಾತ್ಮ ನಾಶ ಮಾಡಿದ ಹಾಗೆ ಅಂತ. ಸ ಏಕಃ ಪರಮೇಶ್ವರ ಹಾಗೆ ಅಂತ ತಿಳಿಸ್ತಾರೆ. ಅಂತ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡಲಿ, ಸದಾ ರಕ್ಷಣೆ ಮಾಡಲಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.